ಹಾಯ್ ಹಲೋ ನಮಸ್ತೆ. ಇದು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ನಾನು ಶಿವಾನಂದ ರಾಠೋಡ್. ಮೈ ಡಿಯರ್ ಫ್ರೆಂಡ್ಸ್, ಆಲ್ರೆಡಿ ನನ್ನ ಈ ಹೊಸದೊಂದು ಪ್ರಯತ್ನ ನೀವು ನೋಡ್ತಾ ಇದ್ದೀರಿ. ಆಲ್ರೆಡಿ ಸಿಕ್ಕಾಪಟ್ಟೆ ಈ ವಿಶೇಷ ವಿಡಿಯೋನ ಪಾರ್ಟ್ಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಆಗಿದ್ದಾವೆ. ಓಕೆ, ಇದು ಮುಂದಿನ ಪಾರ್ಟ್ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಈ ವಿಷಯ ಏನಕ್ಕೆ ತಗೊಂಡಿದ್ದೀನಿ ಅಂದರೆ, ಮುಂದೆ ಬರುವಂತಹ ವೇರಿಯಸ್ ಎಕ್ಸಾಮ್ಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿ ಎಲ್ಲ ವಿಷಯ ವಸ್ತುವನ್ನು ಗ್ಲ್ಯಾನ್ಸ್ ಮಾಡಲಿಕ್ಕೆ ಮಾಡ್ತಾ ಇರೋದಂತಹ ಒಂದು ವಿಶೇಷ ವಿಡಿಯೋ. ಈ ವಿಡಿಯೋದಲ್ಲಿ ಎಲ್ಲನೂ ಮಿಕ್ಸ್ ಇರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಅಂದರೆ ಜಿಯೋಗ್ರಫಿ ಇರುತ್ತೆ, ಸಂವಿಧಾನ ಇರುತ್ತೆ, ಕೆಲವು ಹಿಸ್ಟ್ರಿ ಇರುತ್ತೆ, ಮತ್ತು ಇನ್ನೂ ಅನೇಕ ಎಕನಾಮಿಕ್ಸ್ ಕ್ವಶನ್ಸ್ ಇರುತ್ತೆ, ಮತ್ತು ಇನ್ನೂ ಅನೇಕ ವಿವಿಧ ರೀತಿಯ ಕ್ವಶನ್ಸ್ಗಳನ್ನು ಕೂಡ ನಾನು ಇಲ್ಲೇ ಚರ್ಚೆ ಮಾಡ್ತಾ ಬರ್ತಾ ಇದ್ದೀನಿ. ಡಿಫ್ರೆಂಟ್ ಸ್ಲೈಡ್ ಸ್ಲೈಡ್ ನಿಮಗೆ ನೋಡಲಿಕ್ಕೆ ಕೂಡ ಸ್ವಲ್ಪ ಕ್ಯೂರಿಯಾಸಿಟಿ ಬರಬೇಕಲ್ಲ, ಆಗೋಸ್ಕರ. ಓಕೆ, ಲೆಟ್ ಸ್ಟಾರ್ಟ್ ದಿ ಕ್ಲಾಸ್ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ನೋಡ್ರಿ, ಪೂರ್ವಘಟ್ಟಗಳಲ್ಲಿನ ಅತ್ಯಂತ ಎತ್ತರವಾದ ಶಿಖರ ಆರ್ಮಕೊಂಡ. ಪೂರ್ವಘಟ್ಟಗಳು, ಪಶ್ಚಿಮ ಘಟ್ಟಗಳು ಅಂತ ಗೊತ್ತಿದೆ. ನಮ್ಮ ದಕ್ಷಿಣ ಭಾರತದಲ್ಲಿ ಕಾಣುವಂತಹ ಎರಡು ಘಟ್ಟಗಳು, ಪೂರ್ವ ದಿಕ್ಕಿನಲ್ಲಿ ಪೂರ್ವಘಟ್ಟಗಳು, ಪಶ್ಚಿಮ ದಿಕ್ಕಿನಲ್ಲಿ ಪಶ್ಚಿಮ ಘಟ್ಟಗಳು. ಪೂರ್ವಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದಂದರೆ ಆರ್ಮಕೊಂಡ. ಅದೇ ರೀತಿ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಆನೈಮುಡಿ. ಪಶ್ಚಿಮ ಘಟ್ಟ, ಕರ್ನಾಟಕ ಸೈಡಿನ ಪಶ್ಚಿಮ ಘಟ್ಟದಲ್ಲಿ ಅತ್ಯಂತ ಎತ್ತರದ ಶಿಖರ ಯಾವುದಂದರೆ ಆನೈಮುಡಿ. ನೆಕ್ಸ್ಟ್, ಸಾತ್ಪುರ ಪರ್ವತ ಶ್ರೇಣಿಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ, ಸಾತ್ಪುರ ಪರ್ವತ ಶ್ರೇಣಿಗಳಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರ ಯಾವುದಂದರೆ ದುಗ್ಬಗಾರ್. ಇದು ಸಾತ್ಪುರ ಬೆಟ್ಟಗಳ ಶ್ರೇಣಿಯಲ್ಲಿ ಅತ್ಯಂತ ಎತ್ತರವಾದ ಶಿಖರ. ನೆಕ್ಸ್ಟ್ ನೋಡ್ರಿ, ವಿಂಧ್ಯ ಪರ್ವತ ಶ್ರೇಣಿಗಳಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರ ಯಾವುದಂದರೆ ಅಮರಕಂಟಕ. ಯಾವುದರಲ್ಲಿ ಇದು? ವಿಂಧ್ಯ ಪರ್ವತ ಶ್ರೇಣಿಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಅಮರಕಂಟಕ. ನೆಕ್ಸ್ಟ್ ನೋಡ್ರಿ, ಅರಾವಳಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಗುರು ಶಿಖರ. ಒಂದೊಂದು ಲೈನ್ ಒಂದೊಂದು ಕ್ವಶನ್ಸ್ ಮೈ ಡಿಯರ್ ಫ್ರೆಂಡ್ಸ್. ಅದಕ್ಕೆ ಯಾವುದೂ ಕೂಡ ಸ್ಕಿಪ್ ಮಾಡಬೇಡ್ರಿ, ವಿಡಿಯೋವನ್ನು ಕೊನೆ ತನಕ ನೋಡ್ರಿ ಅಂತ ಕೇಳುತ್ತಾ, ನೆಕ್ಸ್ಟ್ ನೋಡ್ರಿ, ನಾಗಾ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಸಾರಾಮತಿ. ನಾಗಾ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಸಾರಾಮತಿ. ನೆಕ್ಸ್ಟ್ ನೋಡ್ರಿ, ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿನ ಅತ್ಯಂತ ಎತ್ತರವಾದ ಶಿಖರ ಯಾವುದಂದರೆ ಸ್ಯಾಡುಲ್ ಶಿಖರ. ಓಕೆ, ಇದನ್ನು ಇನ್ನೊಂದು ಸತಿ ಸ್ಪೀಡಾಗಿ ಗ್ಲ್ಯಾನ್ ಮಾಡಿಸ್ತೇನೆ ನೋಡ್ರಿ. ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಆರ್ಮಕೊಂಡ, ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಆನೈಮುಡಿ, ಸಾತ್ಪುರ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ದುಬ್ಗಾರ್. ನೆಕ್ಸ್ಟ್, ವಿಂಧ್ಯ ಪರ್ವತ ಶ್ರೇಣಿಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಅಮರಕಂಟಕ. ನೆಕ್ಸ್ಟ್ ನೋಡ್ರಿ, ಅರಾವಳಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಗುರು ಶಿಖರ. ನೆಕ್ಸ್ಟ್, ನಾಗಾ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಸಾರಾಮತಿ ಶಿಖರ. ನೆಕ್ಸ್ಟ್, ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿನ ಅತ್ಯಂತ ಎತ್ತರವಾದ ಶಿಖರ ಯಾವುದಂದರೆ ಸ್ಯಾಡುಲ್ ಶಿಖರ. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ಏನಿದೆ ಅಂತ ನೋಡೋಣ. ಓಕೆ, ಇಲ್ಲಿ ನೋಡ್ರಿ, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಏನು, ಯಾವ ಯೋಜನೆ ಯಾವ ನದಿಯಿಂದ ನಿರ್ಮಾಣವಾಗಿದೆ ಮತ್ತು ಆ ಯೋಜನೆಯ ವಿಶೇಷತೆ ಏನು ಅಂತ. ಓಕೆ, ಮೊದಲು ವಿವಿಧೋದ್ದೇಶ ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕು. ಅದರ ಬಗ್ಗೆ 2 ನಿಮಿಷ ಮಾತಾಡ್ತೀನಿ. ವಿವಿಧೋದ್ದೇಶ ಅಂದರೆ ಮಲ್ಟಿಪರ್ಪಸ್ ಪ್ರಾಜೆಕ್ಟ್. ಈ ವರ್ಡ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ವಿವಿಧ ಉದ್ದೇಶ. ಅಂದರೆ ಈ ಯೋಜನೆಗಳನ್ನು ನಾವು ಯಾವುದೇ ಒಂದು ನಿರ್ದಿಷ್ಟ ಯೋಜನೆಗಳನ್ನು ಇಟ್ಟುಕೊಂಡು ಈ ಯೋಜನೆಗಳನ್ನು ಸ್ಟಾರ್ಟ್ ಮಾಡಿರೋದಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಹಾಗಾದರೆ ವಿವಿಧ ಉದ್ದೇಶಗಳು ಯಾವುವು ಅಂದರೆ, ವಿವಿಧ ಉದ್ದೇಶಗಳೆಂದರೆ ಏನು, ಕಟ್ತೀವಲ್ಲ, ಆ ಆಣೆಕಟ್ಟಿನಿಂದ ಏನೇನು ನಾವು ಪ್ರಯೋಜನವನ್ನು ಪಡ್ಕೋಬಹುದು, ಅದಕ್ಕೆ ವಿವಿಧ ಉದ್ದೇಶ. ಓಕೆ, ಏನೇನು ಪ್ರಯೋಜನ ಪಡ್ಕೋಬಹುದು? 1, ಕುಡಿಯುವ ನೀರು. ಕುಡಿಯುವ ನೀರಿನಗೋಸ್ಕರ ನಾವು ವಿವಿಧೋದ್ದೇಶ ನದಿ ಯೋಜನೆಗಳನ್ನು ಮಾಡ್ತೀವಿ. ನೆಕ್ಸ್ಟ್, ನೀರಾವರಿಗೋಸ್ಕರ. ನೆಕ್ಸ್ಟ್, ಮತ್ತೇನು, ಪ್ರವಾಹ ನಿಯಂತ್ರಣ. ಪ್ರವಾಹ ನಿಯಂತ್ರಣ.
ನೆಕ್ಸ್ಟ್ ಮತ್ತೆ ಏನು ಮಾಡ್ಬೋದು? ಪ್ರವಾಹ ನಿಯಂತ್ರಣ ಆಯಿತು, ಕುಡಿಯುವ ನೀರಾಯಿತು, ನೀರಾವರಿ ಆಯಿತು, ಮತ್ತು ಮಣ್ಣಿನ ಸವೆತವನ್ನು ಕಡಿಮೆ ಮಾಡಲು ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಜಲವಿದ್ಯುತ್ ಉತ್ಪಾದನೆ, ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ನ ಉತ್ಪಾದನೆ ಮಾಡಲಿಕ್ಕೆ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳನ್ನು ನಾವು ಪ್ರಾರಂಭಿಸ್ತಾ ಇದ್ದೀವಿ. ಐ ರಿಪೀಟ್ ಒನ್ಸ್ ಅಗೇನ್, ದ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ಸ್, ದ ಮೇನ್ ಆಬ್ಜೆಕ್ಟಿವ್ಸ್ ಆರ್ ಕುಡಿಯುವ ನೀರು, ಡ್ರಿಂಕಿಂಗ್ ವಾಟರ್ಗೋಸ್ಕರ, ನೆಕ್ಸ್ಟ್ ಇರಿಗೇಷನ್ ನೀರಾವರಿಗೋಸ್ಕರ, ನೆಕ್ಸ್ಟ್ ಪ್ರವಾಹ ನಿಯಂತ್ರಣ ಫ್ಲಡ್ ಕಂಟ್ರೋಲ್ಗೋಸ್ಕರ, ನೆಕ್ಸ್ಟ್ ಮಣ್ಣಿನ ಸವೆತ ಸಾಯಿಲ್ ಇರೇಷನ್ ಕಡಿಮೆ ಮಾಡಲು, ಮತ್ತು ಇಂಪಾರ್ಟೆಂಟ್ ಆಗಿ ಜಲವಿದ್ಯುತ್ ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ನ ಉತ್ಪಾದನೆ ಮಾಡಲು ವಿವಿಧ ಉದ್ದೇಶ ಕಣಿವೆ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಇಲ್ಲಿ ಕೆಲವು ಮಾತ್ರ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಎಲ್ಲನೂ ಮೆನ್ಷನ್ ಮಾಡೋದಿಲ್ಲ. ಏನಕ್ಕೆಂದರೆ ಎಲ್ಲನೂ ಮೆನ್ಷನ್ ಮಾಡಿದರೆ ಅದೇ ಒಂದು ಕ್ಲಾಸ್ ಆಗಿಬಿಡುತ್ತೆ. ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆದಂತಹ ಗ್ಲ್ಯಾನ್ಸ್ ಮಾಡೋ ವಿಡಿಯೋ ಆಗಿರೋದ್ರಿಂದ ಇಲ್ಲಿ ಕೆಲವು ಮಾತ್ರಗಳನ್ನು ನಾವು ಮೆನ್ಷನ್ ಮಾಡಿದ್ದೀವಿ. ನೋಡಿರಿ, 1ನೇ ಕಾಲಮ್ ಏನಿದೆ ಯೋಜನೆ, 2ನೇ ಕಾಲಮಲ್ಲಿ ಯಾವ ನದಿಯಿಂದ ಆ ಯೋಜನೆಯನ್ನು ನಿರ್ಮಾಣ ಮಾಡಿದ್ದಾರೆ, ಮತ್ತು 3ನೇ ಕಾಲಮ್ದಲ್ಲಿ ಅದರ ವಿಶೇಷತೆ ಏನು. ಓಕೆ, ಫಸ್ಟ್ ನೋಡ್ರಿ, ದಾಮೋದರ್ ನದಿ ಕಣಿವೆ ಯೋಜನೆ. ಯಾವ ನದಿ? ದಾಮೋದರ್ ನದಿ. ಓಕೆ, ಈ ದಾಮೋದರ್ ನದಿ ಕಣಿವೆ ಯೋಜನೆಯ ವಿಶೇಷತೆ ಏನಂದರೆ, ಇದು ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ. ಐ ರಿಪೀಟ್, ದಾಮೋದರ್ ಕಣಿವೆ ಯೋಜನೆಯು ದಾಮೋದರ್ ನದಿಯಿಂದ ಮಾಡಲ್ಪಟ್ಟಿದೆ. ಇದರ ವಿಶೇಷತೆ ಏನಂದರೆ, ಇದು ಭಾರತದ ಮೊದಲ ಯೋಜನೆ. ನೆಕ್ಸ್ಟ್ ನೋಡ್ರಿ, ಬಾಕ್ರಾನಂಗಲ್ ಯೋಜನೆ. ಓಕೆ, ಈ ಬಾಕ್ರಾನಂಗಲ್ ಯೋಜನೆ ಅಥವಾ ಬಾಕ್ರಾನಂಗಲ್ ಡ್ಯಾಮನ್ನು ನಾವು ಸಟ್ಲಜ್ ನದಿಯ ಮೇಲೆ ಕಟ್ಟಿದ್ದೀವಿ. ಇದರ ವಿಶೇಷತೆ ಏನಂದರೆ, ಭಾರತದ ಎತ್ತರವಾದ ಆಣೆಕಟ್ಟು. ಯಾವುದು? ಬಾಕ್ರಾನಂಗಲ್ ಆಣೆಕಟ್ಟು. ಇದು ಭಾರತದ ಎತ್ತರವಾದ ಆಣೆಕಟ್ಟು. ನೆಕ್ಸ್ಟ್, ನೇರ ಗುರುತ್ವವುಳ್ಳ ಆಣೆಕಟ್ಟು. ತುಂಬ ಇಂಪಾರ್ಟೆಂಟ್ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್. ಯಾವ ನದಿ ಕಣಿವೆ ಯೋಜನೆಯನ್ನು ನೇರ ಗುರುತ್ವ ಉಳ್ಳ ಆಣೆಕಟ್ಟು ಎಂದು ಗುರುತಿಸಲಾಗಿದೆ ಅಂತ ಕ್ವಶನ್ ಫ್ರೇಮ್ ಆದರೆ ನಿಮ್ಮ ಆನ್ಸರ್ ಏನಾಗಿರಬೇಕಂದ್ರೆ ಅದು ಬಾಕ್ರಾನಂಗಲ್ ಆಣೆಕಟ್ಟು. ಇದು ಅತಿ ಎತ್ತರವಾದ ಆಣೆಕಟ್ಟು, ಭಾರತದಲ್ಲಿ ಅತಿ ಎತ್ತರವಾದ ಆಣೆಕಟ್ಟು. ಯಾವ ನದಿಯಿಂದ ನಿರ್ಮಾಣವಾಗಿದೆ ಅಂದರೆ ಸಟ್ಲಜ್ ನದಿ. ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಮೈ ಡಿಯರ್ ಫ್ರೆಂಡ್ಸ್. ಇದು ಬಾಕ್ರಾನಂಗಲ್ ಆಣೆಕಟ್ಟನ್ನು ಯಾವ ನದಿಯ ಮೇಲೆ ಕಟ್ಟಲಾಗಿದೆ ಅಂದರೆ ಸಟ್ಲಜ್ ನದಿ. ನೆಕ್ಸ್ಟ್ ನೋಡ್ರಿ, ಹೀರಾಕೂಡ್ ಯೋಜನೆಯು ಮಹಾನದಿಯ ಮೇಲೆ ನಿರ್ಮಾಣವಾಗಿದೆ. ಇದರ ವಿಶೇಷತೆ ಏನಂದರೆ, ಇದು ಭಾರತದಲ್ಲಿಯೇ ಅತಿ ಉದ್ದವಾದ ಆಣೆಕಟ್ಟು. ಡೋಂಟ್ ಮೇಕ್ ಅ ಕನ್ಫ್ಯೂಷನ್ಸ್. ಅತಿ ಎತ್ತರವಾದ ಆಣೆಕಟ್ಟು ಅಂದರೆ ಬಾಕ್ರಾನಂಗಲ್ ಆಣೆಕಟ್ಟು, ಅತಿ ಉದ್ದವಾದ ಆಣೆಕಟ್ಟು ಅಂದರೆ ಹೀರಾಕೂಡ್ ಆಣೆಕಟ್ಟು. ಹೀರಾಕೂಡ್ ಯಾವ ನದಿಯ ಮೇಲೆ ನಿರ್ಮಾಣವಾಗಿದೆ? ಅದು ಮಹಾನದಿಯ ಮೇಲೆ. ಓಕೆ, ನೆಕ್ಸ್ಟ್, ತುಂಗಭದ್ರಾ ಆಣೆಕಟ್ಟು. ತುಂಗಭದ್ರಾ ಆಣೆಕಟ್ಟನ್ನು ತುಂಗಭದ್ರಾ ನದಿಯ ಮೇಲೆ ನಿರ್ಮಾಣ ಮಾಡಲಾಗಿದೆ. ಅದರ ವಿಶೇಷತೆ ಅಥವಾ ಅದಕ್ಕೆ ಏನಂತ ಹೆಸರು ಕರಿತೀವಿ ಅಂದರೆ ಪಂಪಸಾಗರ. ಮೋಸ್ಟ್ ಕನ್ಫ್ಯೂಷನ್ ಕ್ವಶನ್ಸ್ ಇವೆಲ್ಲ. ಪಂಪಸಾಗರ, ಗೋವಿಂದ ಸಾಗರ, ಗೋವಿಂದ ವಲ್ಲಭ ಪಂತ ಸಾಗರ ಅಂತ ನೆನಪಿರಲಿ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಓಕೆ, ನೆಕ್ಸ್ಟ್, ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಕೃಷ್ಣಾ ನದಿಯ ಮೇಲೆ ನಿರ್ಮಾಣ ಮಾಡಲಾಗಿದೆ. ಇದರ ವಿಶೇಷತೆ ಏನಂದರೆ ಇದು ಕರ್ನಾಟಕದ ಅತಿ ದೊಡ್ಡ ಯೋಜನೆ. ಕರ್ನಾಟಕದ ಅತಿ ದೊಡ್ಡ ಯೋಜನೆ ಯಾವುದಂದರೆ ಅದು ಕೃಷ್ಣಾ ಮೇಲ್ದಂಡೆ ಯೋಜನೆ. ಕೃಷ್ಣಾ ನದಿಯ ಮೇಲೆ ನಿರ್ಮಿಸಿದ ಕೃಷ್ಣಾ ಮೇಲ್ದಂಡೆ ಯೋಜನೆ. ನೆಕ್ಸ್ಟ್ ನೋಡ್ರಿ, ಕೋಸಿ ಯೋಜನೆ ಅಥವಾ ಕೋಸಿ ಡ್ಯಾಮ್. ಇದನ್ನು ಕೋಸಿ ನದಿಯ ಮೇಲೆ ನಿರ್ಮಾಣ ಮಾಡಲಾಗಿದೆ. ಇದು ಒಂದು ಅಂತಾರಾಷ್ಟ್ರೀಯ ಯೋಜನೆ. ಭಾರತ ಮತ್ತು ನೇಪಾಳ ದೇಶಗಳು ಕಂಬೈನ್ ಮಾಡಿ ನಿರ್ಮಿಸಿದಂತಹ ಯೋಜನೆ ಯಾವುದಂದರೆ ಕೋಸಿ ನದಿ ಯೋಜನೆ. ನೆಕ್ಸ್ಟ್ ನೋಡ್ರಿ, ರಿಹಾಂದ್ ಆಣೆಕಟ್ಟನ್ನು ರಿಹಾಂದ್ ನದಿಯ ಮೇಲೆ ನಿರ್ಮಿಸಲಾಗಿದೆ. ನೆಕ್ಸ್ಟ್, ಇದರ ವಿಶೇಷತೆ ಏನಂದರೆ ಇದನ್ನು ನಾವು ಗೋವಿಂದ ವಲ್ಲಭ ಪಂತ ಸಾಗರ ಅಂತ ಕೂಡ ಕರಿತೀವಿ. ಗೋವಿಂದ ವಲ್ಲಭ ಪಂತ ಸಾಗರ. ನೆಕ್ಸ್ಟ್ ನೋಡ್ರಿ, ನಾಗಾರ್ಜುನ ಸಾಗರ ಯೋಜನೆಯನ್ನು ಕೃಷ್ಣಾ ನದಿಗೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿ ನಿರ್ಮಿಸಲಾದ ಯೋಜನೆ ನಾಗಾರ್ಜುನ ಯೋಜನೆ. ಓಕೆ, ಅದು
ಈ ಸ್ಲೈಡ್ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಇರ್ಬೋದು. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಈ ನದಿ ಕಣಿವೆ ಯೋಜನೆಗಳ ಬಗ್ಗೆ ಒಂದು ಕ್ವಶನ್ ಕೇಳ್ತೀನಿ, ಅದನ್ನು ಕಮೆಂಟಲ್ಲಿ ಆನ್ಸರ್ ಮಾಡಿರಿ. ಯಾವ ನದಿ ಕಣಿವೆ ಯೋಜನೆಯನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ನದಿ ಕಣಿವೆ ಯೋಜನೆ ಅಂತ ಕರಿತೀವಿ? ಈ ಉತ್ತರವನ್ನು ನೀವು ಕಮೆಂಟಲ್ಲಿ ಮಾಡಿರಿ ಅಂತ ಹೇಳುತ್ತಾ, ಓಕೆ ನೆಕ್ಸ್ಟ್ ಸ್ಲೈಡ್ ನೋಡ್ರಿ, ತುಂಬ ಇಂಪಾರ್ಟೆಂಟ್. ಪ್ರಮುಖ ಸಂಸ್ಥೆಗಳ ಸ್ಥಾಪಕರು, ಇಂಟರ್ನ್ಯಾಷನಲ್ ಸಂಸ್ಥೆ ಅಥವಾ ಕೆಲವು ದೇಶೀಯ ಸಂಸ್ಥೆಗಳ ಸ್ಥಾಪನೆ ಮಾಡಿದಂತಹ ವ್ಯಕ್ತಿ ಯಾರು ಅಂತ ಈ ವಿಡಿಯೋದಲ್ಲಿ ಕೇಳಿದ್ದಾರೆ. ಒನ್ ಸೈಡ್ ಸಂಸ್ಥೆಗಳು, ಇನ್ಸ್ಟಿಟ್ಯೂಷನ್ಸ್, ಸಂಸ್ಥೆಗಳು, ಇನ್ನೊಂದು ಸ್ಥಾಪಕರು, ಇನ್ನೊಂದು ಕಾಲಮ್ ಸ್ಥಾಪಕರು, ದ ಫೌಂಡರ್ ಆ್ಯಂಡ್ ದ ಇನ್ಸ್ಟಿಟ್ಯೂಷನ್ಸ್. ಓಕೆ, ಫಸ್ಟ್ ನೋಡ್ರಿ, WWW. WWW ಅಂದರೆ ವರ್ಲ್ಡ್ ವೈಡ್ ವೆಬ್. ಐ ರಿಪೀಟ್, WWW in the sense ವರ್ಲ್ಡ್ ವೈಡ್ ವೆಬ್. ಇದರ ಸ್ಥಾಪಕರು ಯಾರಂದರೆ ಟಿಮ್ ಬರ್ನರ್ಸ್-ಲೀ. WWW ಇದರ ಸ್ಥಾಪಕರು ಟಿಮ್ ಬರ್ನರ್ಸ್-ಲೀ. ನೆಕ್ಸ್ಟ್ ನೋಡ್ರಿ, ಹಾಟ್ಮೇಲ್ನ ಸ್ಥಾಪಕರು ಸಬೀರ್ ಭಾಟಿಯಾ. ನೆಕ್ಸ್ಟ್, ಇಮೇಲ್ನ ಸ್ಥಾಪಕರು ಶಿವ ಅಯ್ಯಾದುರೈ. ಯಾರು? ಇಮೇಲ್ನ ಸ್ಥಾಪಕರು ಶಿವ ಅಯ್ಯಾದುರೈ. ಇಮೇಲ್ನ ವಿಸ್ತೀರ್ಣ ರೂಪ ಅಂದರೆ ಎಲೆಕ್ಟ್ರಾನಿಕ್ ಮೇಲ್. ಇಮೇಲ್ನ ಫುಲ್ ಫಾರ್ಮ್ ಕೂಡ ಕೇಳಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್, ನೆನಪಿರಲಿ. ಇಮೇಲ್ ಇನ್ ದ ಸೆನ್ಸ್ ಎಲೆಕ್ಟ್ರಾನಿಕ್ ಮೇಲ್. ಇದರ ಸ್ಥಾಪಕರು ಶಿವ ಅಯ್ಯಾದುರೈ. ನೆಕ್ಸ್ಟ್ ನೋಡ್ರಿ, ಕಂಪ್ಯೂಟರ್ನ ಸ್ಥಾಪಕರು ಅಥವಾ ಕಂಪ್ಯೂಟರ್ನ ಪಿತಾಮಹ ಯಾರಂದರೆ ಚಾರ್ಲ್ಸ್ ಬ್ಯಾಬೇಜ್ ಅವರನ್ನು ನಾವು ಕಂಪ್ಯೂಟರ್ನ ಪಿತಾಮಹ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಮೈಕ್ರೋಸಾಫ್ಟ್ ಕಂಪನಿಯ ಸ್ಥಾಪಕ. ಏನು, ಕಂಪ್ಯೂಟರ್ನಲ್ಲಿ ಅಥವಾ ಸಾಫ್ಟ್ವೇರ್ನ ಅತೀ ದೊಡ್ಡ ಕಂಪನಿ, ದೈತ್ಯ ಕಂಪನಿಯಾದಂತಹ ಮೈಕ್ರೋಸಾಫ್ಟ್ ಕಂಪನಿಯ ಸ್ಥಾಪಕರು ಯಾರಂದರೆ ಬಿಲ್ ಗೇಟ್ಸ್. ನೆಕ್ಸ್ಟ್ ನೋಡ್ರಿ, ಕಂಪ್ಯೂಟರ್ ಪ್ರೋಗ್ರಾಮ್ನ ಸ್ಥಾಪಕರು ಯಾರಂದರೆ ಅಡಾ ಅಗುಸ್ಟಾ ಲೆಫ್ಲೆಸ್. ಐ ರಿಪೀಟ್, ಅಡಾ ಅಗುಸ್ಟಾ ಲೆಫ್ಲೆಸ್ ಅವರನ್ನು ನಾವು ಕಂಪ್ಯೂಟರ್ ಪ್ರೋಗ್ರಾಮ್ನ ಸ್ಥಾಪಕರು ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಕನ್ನಡದ ಕಂಪ್ಯೂಟರೀಕರಣದ ಅಥವಾ ಕನ್ನಡದಲ್ಲಿ ನಾವು ಬರೆಯುವಂತಹ ಕನ್ನಡ ಟೈಪಿಂಗ್ ಮಾಡುವಂತಹವನ್ನು ಯಾರು ಸ್ಥಾಪನೆ ಮಾಡಿದಂದರೆ ಶೇಷಾದ್ರಿ ವಾಸು. ಐ ರಿಪೀಟ್, ಕನ್ನಡದ ಕಂಪ್ಯೂಟರೀಕರಣ ಬರಹವನ್ನು ಸ್ಥಾಪಿಸಿದವರು ಅಥವಾ ಸ್ಥಾಪಕರು ಯಾರಂದರೆ ಶೇಷಾದ್ರಿ ವಾಸು. ನೆಕ್ಸ್ಟ್ ನೋಡ್ರಿ, ವಿಕಿಪೀಡಿಯಾ ತುಂಬ ಇಂಪಾರ್ಟೆಂಟ್. ಏನು, ನಮಗೆ ಏನಾದರೂ ಮಾಹಿತಿ ಬೇಕಾದರೆ ನಾವು ವಿಕಿಪೀಡಿಯಾಗೆ ಮ್ಯಾಕ್ಸಿಮಮ್ ವಿಸಿಟ್ ಮಾಡೋದನ್ನು ನೋಡ್ತೀವಿ. ಬಟ್ ಆ ವಿಕಿಪೀಡಿಯಾದ ಸ್ಥಾಪಕರು ಯಾರಂತ ಗೊತ್ತಿರೋದಿಲ್ಲ. ಅವರೇ ಯಾರಂದರೆ ಜಿಮ್ಮಿ ವೇಲ್ಸ್ ಮತ್ತು ಲ್ಯಾರಿ ಸಂಗರ್. ಐ ರಿಪೀಟ್, ಜಿಮ್ಮಿ ವೇಲ್ಸ್ ಆ್ಯಂಡ್ ಲ್ಯಾರಿ ಸಂಗರ್. ನೆಕ್ಸ್ಟ್, ಸೂಪರ್ ಕಂಪ್ಯೂಟರ್ನ ಸ್ಥಾಪಕರು ಯಾರು ಅಥವಾ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಯಾರಂದರೆ ಸೈಮರ್ ಕ್ರೈ ಅವರನ್ನು ನಾವು ಸೂಪರ್ ಕಂಪ್ಯೂಟರ್ನ ಪಿತಾಮಹ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಮೊಬೈಲ್ ಫೋನನ ಸ್ಥಾಪಕರು ಯಾರಂದರೆ ಮಾರ್ಟಿನ್ ಕೂಪರ್. ನಾವು ಯೂಸ್ ಮಾಡುವಂತಹ ಮೊಬೈಲ್ ಫೋನ್ನ ಸ್ಥಾಪಕರು ಅದರ ರಚನೆ ಮಾಡಿದವರು ಯಾರಂದರೆ ಮಾರ್ಟಿನ್ ಕೂಪರ್. ನೆಕ್ಸ್ಟ್, ಗೂಗಲ್ ಮೇಲ್ನ ಸ್ಥಾಪಕರು ಅಥವಾ ಜಿಮೇಲ್ನ ಸ್ಥಾಪಕರು ಯಾರಂದರೆ ಪೌಲ್ ಬೂಚಿಯೆಟ್ ಅವರನ್ನು ನಾವು ಜಿಮೇಲ್ನ ಪಿತಾಮಹ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಫೇಸ್ಬುಕ್. ಸೋಷಿಯಲ್ ಮೀಡಿಯಾವನ್ನು ಕೆಲವು ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತಹ ಸಂಸ್ಥೆ ಫೇಸ್ಬುಕ್. ಓಕೆ, ಫೇಸ್ಬುಕ್ನ ಸ್ಥಾಪಕರು ಯಾರಂದರೆ ಮಾರ್ಕ್ ಜೂಕರ್ಬರ್ಗ್ ಹಾಗೂ ಆತನ ಸ್ನೇಹಿತರು ಕೂಡಿ ಫೇಸ್ಬುಕ್ನ ಸ್ಥಾಪನೆ ಮಾಡ್ತಾರೆ. ಓಕೆ, ನೆಕ್ಸ್ಟ್, ಗೂಗಲ್ ತುಂಬ ಇಂಪಾರ್ಟೆಂಟ್. ಅತಿ ದೊಡ್ಡ ಸರ್ಚ್ ಇಂಜಿನ್ ಯಾವುದಂದರೆ ಗೂಗಲ್ನ ಸ್ಥಾಪಕರು ಲಾರೆನ್ಸ್ ಪೇಜ್ ಆ್ಯಂಡ್ ಸರ್ಜೆ ಬ್ರಿಯಾನ್. ನೆನಪಿರಲಿ,
ಲಾರೆನ್ಸ್ ಪೇಜ್ ಆ್ಯಂಡ್ ಸರ್ಜಿ ಬ್ರಿಯಾನ್. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ನಾವು ಮೋಸ್ಟ್ ಆಫ್ ದಿ ಪೀಪಲ್ಸ್ ಹೇಳ್ತಾರೆ ಗೂಗಲ್ನ ಪಿತಾಮಹ ಟಿಮ್ ಬರ್ನರ್ಸ್-ಲೀ. ಅಲ್ಲ, ಅವರು WWWನ ಸ್ಥಾಪಕರು. WWWನ ನಿರ್ಮಿಸಿದವರು ಟಿಮ್ ಬರ್ನರ್ಸ್-ಲೀ. ಗೂಗಲ್ನ ಸ್ಥಾಪಕರು ಯಾರಂದರೆ ಲಾರೆನ್ಸ್ ಪೇಜ್ ಮತ್ತು ಸರ್ಜಿ ಬ್ರಿಯಾನ್ ಅವರು. ನೆಕ್ಸ್ಟ್ ನೋಡ್ರಿ, ಟ್ವಿಟರ್ನ ಸ್ಥಾಪಕರು ಜಾಕ್ ಡ್ರೂಸೈ. ಯಾರು? ಜಾಕ್ ಡ್ರೂಸೈ. ಈಗ ಟ್ವಿಟರ್ನ ಎಲಾನ್ ಮಾಸ್ಕ್ ತಗೊಂಡು ಅದನ್ನು ಹೆಸರೇ ಚೇಂಜ್ ಮಾಡಿಬಿಟ್ಟಿದ್ದಾನೆ. ಈಗ ಟ್ವಿಟರ್ ಅಂತ ಯೂಸ್ ಮಾಡೋದಿಲ್ಲ. ಟ್ವಿಟರ್ ಬದಲಾಗಿ ಅದನ್ನು ಎಕ್ಸ್ ಆ್ಯಪ್, ಐ ರಿಪೀಟ್, ಎಕ್ಸ್ ಆ್ಯಪ್ನ ಸ್ಥಾಪನೆ ಹೆಸರನ್ನು ಮರುನಾಮಕರಣ ಮಾಡಿದ್ದಾರೆ. ನೆನಪಿರಲಿ, ಎಕ್ಸ್ ಆ್ಯಪ್. ನೆಕ್ಸ್ಟ್, ವಾಟ್ಸಪ್. ನಮ್ಮೆಲ್ಲರ ಮೊಬೈಲಲ್ಲಿ ಯೂಸ್ ಮಾಡುವಂತಹ ಒಂದು ಸೋಷಿಯಲ್ ಮೀಡಿಯಾ ಆ್ಯಪ್ ಯಾವುದಂದರೆ ವಾಟ್ಸಪ್. ಕೆಲವರು ಫೇಸ್ಬುಕ್ ಯೂಸ್ ಮಾಡ್ತಾರೆ ಮ್ಯಾಕ್ಸಿಮಮ್, ಕೆಲವರು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ, ಕೆಲವು ಎಕ್ಸ್ ಯೂಸ್ ಮಾಡ್ತಾರೆ. ಆದರೆ ಎಲ್ಲರಲ್ಲಿಯೂ ಮೋಸ್ಟ್ ಆಫ್ ದಿ ಪೀಪಲ್ ಯೂಸ್ ಮಾಡುವಂತಹ ಆ್ಯಪ್ ಯಾವುದಂದರೆ ವಾಟ್ಸಪ್. ಅದರ ಸ್ಥಾಪಕರು ಯಾರಂದರೆ ಬ್ರಿಯಾನ್ ಆಕ್ಟನ್ ಮತ್ತು ಜಾನ್ ಕೊಯಾಮ್. ಬ್ರಿಯಾನ್ ಆಕ್ಟಾನ್ ಮತ್ತು ಜಾನ್ ಕೊಯಾಮ್ ಅವರು ವಾಟ್ಸಪ್ನ ಸ್ಥಾಪಕರು. ನೆಕ್ಸ್ಟ್ ನೋಡ್ರಿ, ಅರ್ಫಾನೆಟ್ನ ಸ್ಥಾಪಕರು ಯಾರಂದರೆ ಲಿಯೋನಾರ್ಡ್ ಅವರು ಅರ್ಫಾನೆಟ್ನ ಸ್ಥಾಪಕರು. ನೆಕ್ಸ್ಟ್, ಸೂಪರ್ ಕಂಪ್ಯೂಟರ್ನ ಪಿತಾಮಹ ಯಾರೆಂದರೆ ಸೈಮರ್ ಕ್ರೈ. ಆಲ್ರೆಡಿ ಹೇಳಿದ್ದೀನಿ, ಸೂಪರ್ ಕಂಪ್ಯೂಟರ್ನ ಪಿತಾಮಹ ಸೈಮರ್ ಕ್ರೈ. ಆದರೆ ಭಾರತದ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಯಾರಂದರೆ ವಿಜಯ್ ಭರತ್ಕರ್ ಅವರನ್ನು ನಾವು ಭಾರತದ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಅಂತ ಕರಿತೀವಿ ಮೈ ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್ ನೋಡ್ರಿ, ಪೇಟಿಎಮ್ನ ಸ್ಥಾಪಕರು ವಿಜಯ್ ಶೇಖರ್ ಶರ್ಮಾ. ನಾವು ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅತಿ ಹೆಚ್ಚು ಯೂಸ್ ಮಾಡುವಂಥ ಒಂದೊಂದು ಕಾಲದಲ್ಲಿ ಅತಿ ಹೆಚ್ಚು ಯೂಸ್ ಮಾಡುವಂಥ ಆ್ಯಪ್ ಯಾವುದಿತ್ತು ಅಂದರೆ ಪೇಟಿಎಮ್. ಅದರ ಸ್ಥಾಪಕರು ವಿಜಯ್ ಶೇಖರ್ ಶರ್ಮಾ. ನೆಕ್ಸ್ಟ್ ನೋಡ್ರಿ, ಇ ಕಾಮರ್ಸ್ನ ದೈತ್ಯ ಕಂಪನಿ ಅಮೆಝಾನ್ನ ಸ್ಥಾಪಕರು ಯಾರಂದರೆ ಜೆಫ್ ಬೆಜೋಸ್ ಅವರು ಅಮೆಝಾನ್ ಕಂಪನಿಯ ಸ್ಥಾಪಕರು. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಇ ಕಾಮರ್ಸ್ನ ದೈತ್ಯ ಕಂಪನಿ, ಭಾರತದ ಕಂಪನಿ ಫ್ಲಿಪ್ಕಾರ್ಟ್. ಅದರ ಸ್ಥಾಪಕರು ಯಾರಂದರೆ ಸಚಿನ್ ಬನ್ಸಾಲ್ ಮತ್ತು ಬಿನ್ನಿ ಬನ್ಸಾಲ್ ಅವರು ಫ್ಲಿಪ್ಕಾರ್ಟನ ಸ್ಥಾಪಕರು. ನೆಕ್ಸ್ಟ್, ವಾಲ್ಮಾರ್ಟ್ನ ಸ್ಥಾಪಕರು ಯಾರಂದರೆ ಸ್ಯಾಮ್ ವಾಲ್ಟನ್. ಓಕೆ, ತುಂಬ ಇಂಪಾರ್ಟೆಂಟ್ ಆದಂಥ ಸ್ಲೈಡ್ ಮೈ ಡಿಯರ್ ಫ್ರೆಂಡ್ಸ್. ಒಂದು ಕಡೆ ಕಂಪನಿ ಅಥವಾ ಇನ್ಸ್ಟಿಟ್ಯೂಟ್ ಅಥವಾ ಸಂಸ್ಥೆ, ಇನ್ನೊಂದು ಕಡೆ ಅದರ ಸ್ಥಾಪಕರು ಅಥವಾ ಪಿತಾಮಹರು. ಓಕೆ, ನೆಕ್ಸ್ಟ್ ಸ್ಲೈಡ್ ನೋಡ್ರಿ, ಇಂಪಾರ್ಟೆಂಟ್ ಸೆಷನ್ಸ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕೆಲವು ಪ್ರಮುಖ ಸಭೆಗಳು, ಅದರ ವಿಶೇಷತೆ ಏನು ಎಲ್ಲನೂ ನಾನು ತಗೋತಾ ಇಲ್ಲ. 1885ರಿಂದ ಸ್ಥಾಪನೆಯಾದಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ದಿಂದ ಮತ್ತು ಸ್ವಾತಂತ್ರ್ಯವರೆಗೂ ಎಷ್ಟೋ ಅಧಿವೇಶನಗಳಾಗಿದೆ, ಅವೆಲ್ಲವನ್ನು ನಾನು ತಗೋತಾ ಇಲ್ಲ ಮೈ ಡಿಯರ್ ಫ್ರೆಂಡ್. ಕೆಲವು ಇಂಪಾರ್ಟೆಂಟ್ ಮತ್ತು ಕೆಲವು ವಿಶೇಷತೆ ಇರುವಂತಹ ನ್ಯಾಷನಲ್ ಕಾಂಗ್ರೆಸ್ನ ಸೆಷನ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಓಕೆ, ಫಸ್ಟ್ ನೋಡ್ರಿ, 1885ರಲ್ಲಿ ಹ್ಯೂಮ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು. ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್. ಅದೇ ವರ್ಷ 1885ರಲ್ಲಿ ಓಕೆ, ಈ ಕಾಲಮ್ನಲ್ಲಿ ಯಾವ ವರ್ಷ ಯಾವ ಪ್ರದೇಶದಲ್ಲಿ ನಡೀತು ಅಥವಾ ಪ್ಲೇಸ್, ಸ್ಥಳ, ಅದರ ಅಧ್ಯಕ್ಷರು ಯಾರು ಮತ್ತು ಅದರ ಇಂಪಾರ್ಟೆನ್ಸ್ ಏನು, ವಿಶೇಷತೆ ಅಂತ. ಓಕೆ, 2 ಸ್ಲೈಡಲ್ಲಿ ಹಿಡಿದೀನಿ, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಮಾಡೋದಿಲ್ಲ. ತುಂಬ ಇಂಪಾರ್ಟೆಂಟ್, ಮ್ಯಾಕ್ಸಿಮಮ್ ರಿಪೀಟೆಡ್ ಕ್ವಶನ್ಸ್ ಆಗಿದ್ದು ಕಾರಣ ಈ ಟೇಬಲ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೋಡ್ರಿ, ಫಸ್ಟ್ ನೋಡ್ರಿ, ಮೊದಲನೆಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ 1885ರಲ್ಲಿ ಬಾಂಬೆಯಲ್ಲಿ ನಡೆಯಿತು. ಐ ರಿಪೀಟ್, ಬಾಂಬೆಯಲ್ಲಿ ನಡೀತು. ಆದರೆ 1885ರ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವನ್ನು ಬಾಂಬೆಗಿಂತ ಮುಂಚೆ ಪುಣೆಯಲ್ಲಿ ನಡೆಸಬೇಕಂತ ಯೋಜನೆ ಇತ್ತು. ಆದರೆ ಪುಣೆಯಲ್ಲಿ ಬಂದಂತಹ ಒಂದು ಮಹಾಮಾರಿಯ ರೋಗದಿಂದ ಪುಣೆಯ ಅಧಿವೇಶನವನ್ನು ಬಾಂಬೆದಲ್ಲಿ ನಡೆಸಿದರು. ಓಕೆ, ಅದರ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಉಮೇಶ್ ಚಂದ್ರ ಬ್ಯಾನರ್ಜಿ, ಉಮೇಶ್ ಚಂದ್ರ ಬ್ಯಾನರ್ಜಿ. ಓಕೆ, ಇದು ಫಸ್ಟ್ ಸೆಷನ್ ಅಟೆಂಡೆಡ್ ಬೈ 72 ಡೆಲಿಗೇಟ್ಸ್. 72 ಜನರು ಈ ಅಧಿವೇಶನದಲ್ಲಿ ಭಾಗವಹಿಸಿದರು. ನೆಕ್ಸ್ಟ್ ನೋಡ್ರಿ,
ಎರಡನೇ ಅಧಿವೇಶನ 1886ರಲ್ಲಿ ಎಲ್ಲಿ ನಡೆಯುತ್ತಂದರೆ ಕೋಲ್ಕತ್ತಾ. ಅದರ ಅಧ್ಯಕ್ಷರು ಯಾರಂದರೆ ದ ಗ್ರ್ಯಾಂಡ್ ಓಲ್ಡ್ ಮೆನ್ ಆಫ್ ಇಂಡಿಯಾ ಅಂತ ಪ್ರಸಿದ್ಧರಾದಂತಹ ದಾದಾಬಾಯಿ ನವರೋಜಿಯವರು ಎರಡನೆಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದರು ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಇದು ಏನು, ಇದರ ವಿಶೇಷತೆ ಏನೆಂದರೆ ಇದು ನ್ಯಾಷನಲ್ ಕಾಂಗ್ರೆಸ್ ಆ್ಯಂಡ್ ನ್ಯಾಷನಲ್ ಕಾನ್ಫರೆನ್ಸ್ ಎರಡೂ ಕೂಡ ಆಗಿತ್ತು. ನೆಕ್ಸ್ಟ್ ನೋಡ್ರಿ, 1887ರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೆಯುತ್ತಂದರೆ ಮದ್ರಾಸ್ನಲ್ಲಿ. ಓಕೆ, ಐ ರಿಪೀಟ್, ಬಾಂಬೆ ಈಗಿನ ಹೆಸರು ಮುಂಬೈ, ಕೋಲ್ಕತ್ತಾದ ಈಗಿನ ಹೆಸರು ಕಲ್ಕತ್ತಾ, ಮದ್ರಾಸ್ನ ಈಗಿನ ಹೆಸರು ಚೆನ್ನೈ, ನೆನಪಿರಲಿ. ನೆಕ್ಸ್ಟ್, ಓಕೆ, ಇದರ ಅಧ್ಯಕ್ಷರು ಯಾರಂದರೆ ಬದ್ರುದ್ದೀನ್ ಟ್ಯಾಬ್ಜಿ. ಸೈಯದ್ ಬದ್ರುದ್ದೀನ್ ಟ್ಯಾಬ್ಜಿ ಅವರು ಮದ್ರಾಸ್ನಲ್ಲಿ ನಡೆದಂತಹ 1887ರಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು. ಓಕೆ, ಇದರ ವಿಶೇಷತೆ ಅಂದರೆ ಅಪೀಲ್ ಮೀ ಟು ಮುಸ್ಲಿಂ ಟು ಜಾಯಿನ್ ಹ್ಯಾಂಡ್ಸ್ ವಿತ್ ದ ಅದರ್ ನ್ಯಾಷನಲ್ ಲೀಡರ್ಸ್. ಪ್ರಥಮ ಮುಸ್ಲಿಂ ಅಧ್ಯಕ್ಷರು ಯಾರಂದರೆ ಸೈಯದ್ ಬದ್ರುದ್ದೀನ್ ಟ್ಯಾಬ್ಜಿ. ನೆಕ್ಸ್ಟ್ ನೋಡ್ರಿ, 1888ರ ಅಧಿವೇಶನವು ಅಲಹಾಬಾದ್ನಲ್ಲಿ ನಡೆಯಿತು. ಅದರ ಅಧ್ಯಕ್ಷರು ಯಾರಂದರೆ ಜಾರ್ಜ್ ಯೂಲೆ. ಜಾರ್ಜ್ ಯೂಲೆ ಅವರು ಅಲಹಾಬಾದ್ನಲ್ಲಿ ನಡೆದಂಥ 1888ರ ಕಾಂಗ್ರೆಸ್ ರಾಷ್ಟ್ರೀಯ ಅಧಿವೇಶನದ ಅಧ್ಯಕ್ಷರು. ಇದರ ವಿಶೇಷಣೆ ಅಂದರೆ ಇವರು ಫಸ್ಟ್ ಇಂಗ್ಲಿಷ್ ಪ್ರೆಸಿಡೆಂಟ್, ಪ್ರಥಮ ಬ್ರಿಟಿಷ್ ಅಧ್ಯಕ್ಷ ಯಾರು, ಜಾರ್ಜ್ ಯೂಲೆ. ಎಲ್ಲಿ ನಡೆಯಿತು, ಅಲಹಾಬಾದ್ನಲ್ಲಿ. ಯಾವಾಗ, 1888. ನೆಕ್ಸ್ಟ್ ನೋಡ್ರಿ, 1896 ಕೋಲ್ಕತ್ತಾದಲ್ಲಿ ನಡೆದಂತಹ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಂದರೆ ರಹಮತುಲ್ಲಾ ಎಂ ಸಹಾನಿ. ಇದರ ವಿಶೇಷತೆ ಏನೆಂದರೆ ಇದರ ಈ ಅಧಿವೇಶನದಲ್ಲಿ ಪ್ರಥಮ ಬಾರಿಗೆ ಭಾರತದ ರಾಷ್ಟ್ರೀಯ ಹಾಡು, ಐ ರಿಪೀಟ್, ಭಾರತದ ರಾಷ್ಟ್ರೀಯ ಹಾಡು ವಂದೇ ಮಾತರಂ ಹಾಡನ್ನು ಹಾಡಲಾಯಿತು. ವಂದೇ ಮಾತರಂ ಬರೆದವರು ಯಾರಂದರೆ ಬಂಕಿಂ ಚಂದ್ರ ಚಟರ್ಜಿ. ರಾಷ್ಟ್ರೀಯ ಹಾಡು ಏನಕ್ಕಂತ ಕರಿತೀವಿ ಅಂದರೆ ರಾಷ್ಟ್ರೀಯ ಗೀತೆ ಬೇರೆ, ರಾಷ್ಟ್ರೀಯ ಹಾಡು ಬೇರೆ. ರಾಷ್ಟ್ರೀಯ ಗೀತೆ ಯಾವುದಂದರೆ ಜನಗಣಮನ, ರಾಷ್ಟ್ರೀಯ ಹಾಡು ವಂದೇ ಮಾತರಂ. ಓಕೆ, 1896ರಲ್ಲಿ ನಡೆದಂತಹ ಕೋಲ್ಕತ್ತಾ ಅಧಿವೇಶನದಲ್ಲಿ ಪ್ರಥಮ ಬಾರಿಗೆ ವಂದೇ ಮಾತರಂ ಗೀತೆಯನ್ನು ಹಾಡಿದರು. ನೆಕ್ಸ್ಟ್ ನೋಡಿ, 1905ರ ಅಧಿವೇಶನವು ಬನಾರಸ್ನಲ್ಲಿ ನಡೆಯಿತು. ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರಂದರೆ ಗೋಪಾಲಕೃಷ್ಣ ಗೋಖಲೆಯವರು 1905ರಲ್ಲಿ ನಡೆದಂತಹ ಬನಾರಸ್ನಲ್ಲಿ ನಡೆದಂತಹ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದರು. ಓಕೆ, ಇಲ್ಲಿ ಏನು ವಿಶೇಷತೆ ಆಯ್ತಂದರೆ ಎಕ್ಸ್ಪ್ರೆಸ್ಡ್ ರಿಸೆಂಟ್ಮೆಂಟ್ ಅಗೇನ್ಸ್ಟ್ ದಿ ಪಾರ್ಟಿಷನ್ ಆಫ್ ಬಂಗಾಳ ವಿಭಜನೆಯನ್ನು ವಿರೋಧಿಸಿದಂತಹ ಅಧಿವೇಶನ 1905ರಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಓಕೆ, ನೆಕ್ಸ್ಟ್ ನೋಡಿರಿ, 1907ರಲ್ಲಿ ಸೂರತ್ನಲ್ಲಿ ನಡೆದಂತಹ ಅಧಿವೇಶನದ ಅಧ್ಯಕ್ಷರು ಯಾರಂದರೆ ರಾಸ್ ಬಿಹಾರಿ ಘೋಷ್ರವರು ಅಧ್ಯಕ್ಷತೆ ವಹಿಸಿದರು. ಓಕೆ, ಇದರ ವಿಶೇಷತೆ ಏನೆಂದರೆ ಪಾರ್ಟಿ ಸ್ಪ್ಲಿಟ್ಸ್ ಇಂಟು ಎಕ್ಸ್ಟ್ರೀಮ್ಸ್ ಆ್ಯಂಡ್ ಮಾಡರೇಟ್ಸ್. ಕಾಂಗ್ರೆಸ್ನ ಕೆಲವು ನಾಯಕರು 1907ರಲ್ಲಿ ಸೂರತ್ ಅಧಿವೇಶನದಲ್ಲಿ ಎರಡು ಪಾರ್ಟ್ ಆದರು. ಒಂದು ಏನು ತೀವ್ರಗಾಮಿ ಮತ್ತು ಇನ್ನೊಂದು ಮಂದಗಾಮಿಗಳಾಗಿ. ಓಕೆ, ನೆಕ್ಸ್ಟ್ 1909ರಲ್ಲಿ ಲಾಹೋರ್ನಲ್ಲಿ ನಡೆದಂತಹ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಮದನ್ ಮೋಹನ್ ಮಾಳ್ವ್ಯ. ಇದರ ವಿಶೇಷತೆ ಏನೆಂದರೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1909 ಕಮ್ ಇನ್ ಟು ಎಫೆಕ್ಟ್. 1909ರ ಭಾರತ ಸರ್ಕಾರ ಕಾಯ್ದೆ ಅದನ್ನು ಜಾರಿಗೆ ತಂದರು. ನೆಕ್ಸ್ಟ್ 1911ರಲ್ಲಿ ಕೋಲ್ಕತ್ತಾದಲ್ಲಿ ನಡೆದಂತಹ ಅಧಿವೇಶನದ ಅಧ್ಯಕ್ಷರು ಯಾರಂದರೆ ಬಿ ಎನ್ ಧಾರ್ ಅಂತ ಫೇಮಸ್ ಆದಂಥ ಬಿಷನ್ ನಾರಾಯಣ್ ಧಾರ್ ಅವರು 1911ರಲ್ಲಿ ಕೋಲ್ಕತ್ತಾದಲ್ಲಿ ನಡೆದಂಥ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಅಲ್ಲಿ ಪ್ರಥಮ ಬಾರಿಗೆ ಭಾರತದ ರಾಷ್ಟ್ರಗೀತೆಯಾದಂತಹ ಜನಗಣಮನ, ರವೀಂದ್ರನಾಥ್ ಟಾಗೂರವರು ರಚಿಸಿದಂಥ ಜನಗಣಮನವನ್ನು ಪ್ರಥಮ ಬಾರಿಗೆ ಹಾಡಲಾಯಿತು. 1896ರಲ್ಲಿ ಪ್ರಥಮ ಬಾರಿಗೆ ಹಾಡಲಾದಂತಹ ರಾಷ್ಟ್ರೀಯ ಹಾಡು ಯಾವುದಂದರೆ ವಂದೇ ಮಾತರಂ. ಓಕೆ, ನೆಕ್ಸ್ಟ್ 1911ರಲ್ಲಿ ಕೋಲ್ಕತ್ತಾ ಅಧಿವೇಶನದಲ್ಲಿ ಪ್ರಥಮ ಬಾರಿಗೆ ಜನಗಣಮನ ರಾಷ್ಟ್ರಗೀತೆಯನ್ನು ಹಾಡಿದರು. ನೆಕ್ಸ್ಟ್
1916 ಲಕ್ನೌನಲ್ಲಿ ನಡೆದಂತಹ ಅಧಿವೇಶನ, ಇದರ ಅಧ್ಯಕ್ಷರು ಯಾರಂದರೆ AC ಮುಜುಮ್ದಾರ್, ಅಂಬಿಕಾ ಚರಣ್ ಮುಜುಮ್ದಾರ್ ಅವರು. ಓಕೆ, ಇದರ ವಿಶೇಷತೆ ಏನಂದರೆ ಲಕ್ನೋ ಫ್ಯಾಕ್ಟ್ ಜಾಯಿಂಟ್ ಸೆಷನ್ಸ್ ವಿತ್ ದ ಲೀಗ್ ಮುಸ್ಲಿಮ್ಸ್ ಲೀಗ್ ಮತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕರ ನಡುವೆ ನಡೆದಂತಹ ಸಭೆ ಇದು. ನೆಕ್ಸ್ಟ್ ನೋಡಿರಿ, 1917 ಕೋಲ್ಕತ್ತಾದಲ್ಲಿ ನಡೆದಂತಹ ಅಧಿವೇಶನದಲ್ಲಿ ಅನ್ನಿ ಬೆಸೆಂಟ್ ಅವರು ಅಧ್ಯಕ್ಷತೆಯನ್ನು ವಹಿಸಿದರು. ಇವರು ಫಸ್ಟ್ ವುಮನ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷರು. ಯಾವಾಗ? 1917 ಕೋಲ್ಕತ್ತಾದಲ್ಲಿ. ಯಾರು? ಅನ್ನಿ ಬೆಸೆಂಟ್. ನೆಕ್ಸ್ಟ್ ನೋಡ್ರಿ, 1925ರಲ್ಲಿ ಕಾನ್ಪುರ್ನಲ್ಲಿ ನಡೆದಂತಹ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರಂದರೆ ಭಾರತ್ ಕೋಕಿಲಾ, ಸರೋಜಿನಿ ನಾಯ್ಡು. ಭಾರತದ ಕೋಗಿಲಿ ಎಂದೇ ಫೇಮಸ್ ಆದಂತಹ ಮಹಿಳೆ ಸರೋಜಿನಿ ನಾಯ್ಡು. ಇವರು ಫಸ್ಟ್ ಇಂಡಿಯನ್ ವುಮನ್ ಪ್ರೆಸಿಡೆಂಟ್, ಪ್ರಥಮ ಭಾರತೀಯ ಮಹಿಳಾ ಅಧ್ಯಕ್ಷರು. ಯಾವಾಗ? 1925. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಸಮ್ ಇಂಪಾರ್ಟೆಂಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸೆಷನ್ಸ್ ಬಗ್ಗೆ, ಕೆಲವು ವಿಶೇಷ ಸೆಷನ್ಗಳ ಬಗ್ಗೆ ಮಾತ್ರ ಈ ಚಾರ್ಟ್ ಮಾಡಿದ್ದೀನಿ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೋಡ್ರಿ, ಮರುನಾಮಕರಣಗೊಂಡ ರೈಲ್ವೆ ನಿಲ್ದಾಣಗಳು. ಇತ್ತೀಚೆಗೆ ಎಷ್ಟೋ ನಗರಗಳ ಮರುನಾಮಕರಣ ಆಗ್ತಾ ಇದೆ, ಎಷ್ಟೋ ರೈಲ್ವೆ ಸ್ಟೇಷನ್ಗಳ ಮರುನಾಮಕರಣ ಆಗ್ತಾ ಇದೆ, ಎಷ್ಟೋ ಏರ್ಪೋರ್ಟ್ಗಳ ಮರುನಾಮಕರಣ ಆಗ್ತಾ ಇದೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಅದಕ್ಕೆ ಈ ಒಂದು ಟೇಬಲ್ ತೊಗೊಂಡು ಬಂದಿದ್ದೀವಿ ನೋಡಿರಿ. ಹಬೀಬ್ಗಂಜ್ ರೈಲ್ವೆ ನಿಲ್ದಾಣ, ಭೋಪಾಲ್ನ ಮಧ್ಯಪ್ರದೇಶದಲ್ಲಿರುವಂಥ ಹಬೀಬ್ಗಂಜ್ ರೈಲ್ವೆ ನಿಲ್ದಾಣದ ಈಗಿನ ಹೆಸರು ಯಾವುದಂದರೆ ರಾಣಿ ಕಮಲಾಪತಿ ರೈಲ್ವೆ ನಿಲ್ದಾಣ. ಹಬೀಬ್ಗಂಜ್ ರೈಲ್ವೆ ನಿಲ್ದಾಣವನ್ನು ರಾಣಿ ಕಮಲಾಪತಿ ರೈಲ್ವೆ ನಿಲ್ದಾಣ ಅಂತ ಮರುನಾಮಕರಣ ಮಾಡಲಾಗಿದೆ. ನೆಕ್ಸ್ಟ್, ಫೈಜಾಬಾದ್ ಜಂಕ್ಷನನ್ನು ಅಯೋಧ್ಯ ಉತ್ತರ ಪ್ರದೇಶದಲ್ಲಿ ನೋಡ್ತೀವಿ. ಅದರ ಹೊಸ ಹೆಸರು ಅಯೋಧ್ಯ ಕ್ಯಾಂಟ್. ಓಕೆ, ನೆಕ್ಸ್ಟ್, ಅಲಹಾಬಾದ್ ಜಂಕ್ಷನ್ ಉತ್ತರ ಪ್ರದೇಶದಲ್ಲಿ, ಅದನ್ನು ನಾವು ಪ್ರಯಾಗ್ರಾಜ್ ಜಂಕ್ಷನ್ ಅಂತ ಕರಿತೀವಿ. ಅಲಹಾಬಾದ್ ಸಿಟಿಯನ್ನು ಪ್ರಯಾಗ್ರಾಜ್ ಅಂತ ಮರುನಾಮಕರಣ ಮಾಡಿದ್ದಾರೆ, ಅದು ಕೂಡ ನೆನಪಿರಲಿ. ನೆಕ್ಸ್ಟ್, ಫೈಜಾಬಾದ್ ಸಿಟಿಯನ್ನು ಅಯೋಧ್ಯ ಅಂತ ಮರುನಾಮಕರಣ ಮಾಡಲಾಗಿದೆ, ಅದು ನೆನಪಿರಲಿ ಮೈ ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್, ಮೊಘಲ್ ಸರಾಯ್ ರೈಲ್ವೆ ಜಂಕ್ಷನ್ ಉತ್ತರ ಪ್ರದೇಶದಲ್ಲಿ, ಇದನ್ನು ನಾವು ದೀನ ದಯಾಳ್ ಉಪಾಧ್ಯಾಯ ಜಂಕ್ಷನ್ ರೈಲ್ವೆ ನಿಲ್ದಾಣ ಅಂತ ಮರುನಾಮಕರಣ ಮಾಡಿದ್ದೀವಿ. ಓಕೆ, ಐ ರಿಪೀಟ್ ಒನ್ಸ್ ಅಗೇನ್ ಕ್ಲಾಸ್. ಹಬೀಬ್ಗಂಜ್ ಇದು ಭೋಪಾಲ್ನ ಮಧ್ಯಪ್ರದೇಶದಲ್ಲಿ ನೋಡ್ತೀವಿ. ಇದನ್ನು ಹೆಸರು ಚೇಂಜ್ ಮಾಡಿ ಏನಂತ ಹೆಸರಿಡು, ರಾಣಿ ಕಮಲಾಪತಿ ರೈಲ್ವೆ ನಿಲ್ದಾಣ. ನೆಕ್ಸ್ಟ್, ಫೈಜಾಬಾದ್ ಜಂಕ್ಷನನ್ನು ಅದು ಕೂಡ ಅಯೋಧ್ಯ ಉತ್ತರ ಪ್ರದೇಶದಲ್ಲಿ ನೋಡ್ತೀವಿ, ಅದನ್ನು ನಾವು ಅಯೋಧ್ಯ ಕ್ಯಾಂಟ್ ಅಂತ ಮರುನಾಮಕರಣ ಮಾಡಿದ್ದೀವಿ. ನೆಕ್ಸ್ಟ್, ಅಲಹಾಬಾದ್ ಜಂಕ್ಷನ್ ಇದು ಉತ್ತರ ಪ್ರದೇಶದಲ್ಲಿದೆ, ಅಲಹಾಬಾದ್ ಜಂಕ್ಷನನ್ನು ಪ್ರಯಾಗ್ರಾಜ್ ಜಂಕ್ಷನ್ ಅಂತ ಚೇಂಜ್ ಮಾಡಿದ್ದಾರೆ. ನೆಕ್ಸ್ಟ್, ಮೊಘಲ್ ಸರಾಯ್ ರೈಲ್ವೆ ಜಂಕ್ಷನ್, ಇದನ್ನು ಕೂಡ ನಾವು ಉತ್ತರ ಪ್ರದೇಶದಲ್ಲಿ ನೋಡ್ತೀವಿ. ಮೊಘಲ್ ಸರಾಯ್ ರೈಲ್ವೆ ಜಂಕ್ಷನನ್ನು ಮರುನಾಮಕರಣ ಮಾಡಿ ದೀನ್ ದಯಾಳ್ ಉಪಾಧ್ಯಾಯ ಜಂಕ್ಷನ್ ರೈಲ್ವೆ ನಿಲ್ದಾಣ ಅಂತ ಮರುನಾಮಕರಣ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, ಮತ್ತೆ ಝಾನ್ಸಿ ರೈಲ್ವೆ ನಿಲ್ದಾಣ, ಇದು ಉತ್ತರ ಪ್ರದೇಶದಲ್ಲಿ ನೋಡ್ತೀವಿ. ಇದಕ್ಕೆ ಏನು ಹೆಸರು ಚೇಂಜ್ ಮಾಡಂದರೆ ವೀರಾಂಗನ ಲಕ್ಷ್ಮೀಬಾಯಿ ರೈಲ್ವೆ ನಿಲ್ದಾಣ. ಝಾನ್ಸಿ ರೈಲ್ವೆ ನಿಲ್ದಾಣ ಉತ್ತರ ಪ್ರದೇಶವನ್ನು ನಾವು ವೀರಾಂಗನ ಲಕ್ಷ್ಮೀಬಾಯಿ ರೈಲ್ವೆ ನಿಲ್ದಾಣ ಅಂತ ಮರುನಾಮಕರಣ ಮಾಡಿದ್ವಿ. ನೆಕ್ಸ್ಟ್, ಮುಂಡುವಾಡಿಕ್ ರೈಲ್ವೆ ನಿಲ್ದಾಣ, ಇದನ್ನು ಕೂಡ ಉತ್ತರ ಪ್ರದೇಶದಲ್ಲಿ ನೋಡ್ತೀವಿ. ಅದಕ್ಕೆ ಹೆಸರು ಏನು ಚೇಂಜ್ ಮಾಡಿದ್ದಾರೆ ಅಂದರೆ ಬನಾರಸ್ ನಿಲ್ದಾಣ. ಯಾವುದು? ಮುಂಡುವಾಡಿ. ನೆಕ್ಸ್ಟ್, ನಮ್ಮದು ಹುಬ್ಬಳ್ಳಿ ರೈಲ್ವೆ ನಿಲ್ದಾಣ, ಇದನ್ನು ಆಲ್ರೆಡಿ ಗೊತ್ತು, ನೈಋತ್ಯ ರೈಲ್ವೆ ನಿಲ್ದಾಣದ ಕೇಂದ್ರ ವಲಯ ಇದು ಕರ್ನಾಟಕದಲ್ಲಿ. ಇದರ ಹೊಸ ಹೆಸರು ಅಂದರೆ ಸಿದ್ಧಾರೂಢ ಸ್ವಾಮೀಜಿ ರೈಲ್ವೆ ನಿಲ್ದಾಣ. ನೆಕ್ಸ್ಟ್, ನೌಘಡ್ ರೈಲ್ವೆ ನಿಲ್ದಾಣ, ಇದು ಕೂಡ ಉತ್ತರ ಪ್ರದೇಶದಲ್ಲಿ ನೋಡ್ತೀವಿ. ಇದರ ಹೊಸ ಹೆಸರು ಸಿದ್ಧಾರ್ಥ್ ನಗರ್ ರೈಲ್ವೆ ನಿಲ್ದಾಣ. ನೆಕ್ಸ್ಟ್, ಪಾತಲಾಪಾನಿ ರೈಲ್ವೆ ನಿಲ್ದಾಣ, ಇದು ಇಂದೋರ್ನಲ್ಲಿ ನೋಡ್ತೀವಿ. ಅದನ್ನು ಏನಂತ ಹೆಸರು ಮರುನಾಮಕರಣ ಮಾಡಿದೆ ಅಂದರೆ ತಾಂತ್ಯಾ ಭಿಲ್ ರೈಲ್ವೆ ನಿಲ್ದಾಣ. ಯಾವುದು? ತಾಂತ್ಯಾ ಭಿಲ್. ನೆಕ್ಸ್ಟ್, ಕೇವಾಡಿಯಾ ರೈಲ್ವೆ ನಿಲ್ದಾಣ, ಇದು ಗುಜರಾತ್ನಲ್ಲಿ ನೋಡ್ತೀವಿ. ಇದರ ಹೊಸ ಹೆಸರು ಏಕತಾ ನಗರ್ ರೈಲ್ವೆ ನಿಲ್ದಾಣ. ಐ ರಿಪೀಟ್ ಗ್ಲಾನ್ಸ್ ಒನ್ಸ್ ಅಗೇನ್, ದ ಝಾನ್ಸಿ ರೈಲ್ವೆ ನಿಲ್ದಾಣವನ್ನು ಏನಂತ ವೀರಾಂಗನ ಲಕ್ಷ್ಮೀಬಾಯಿ ರೈಲ್ವೆ ನಿಲ್ದಾಣ ಅಂತ ಮರುನಾಮಕರಣ ಮಾಡಿದ್ದಾರೆ. ನೆಕ್ಸ್ಟ್,
ಮುಂದುವಾಡಿಯ ನಿಲ್ದಾಣವನ್ನು ಬನಾರಸ್ ನಿಲ್ದಾಣ ಅಂತ ಮರುನಾಮಕರಣ ಮಾಡಿದ್ದಾರೆ. ನೆಕ್ಸ್ಟ್ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣವನ್ನು ಸಿದ್ಧಾರೂಢ ಸ್ವಾಮೀಜಿ ರೈಲ್ವೆ ನಿಲ್ದಾಣ ಅಂತ ಮರುನಾಮಕರಣ ಮಾಡಿದ್ದಾರೆ. ನೆಕ್ಸ್ಟ್ ನಗೌಡ್ ರೈಲ್ವೆ ನಿಲ್ದಾಣವನ್ನು ಸಿದ್ಧಾರ್ಥ್ ನಗರ್ ರೈಲ್ವೆ ನಿಲ್ದಾಣ ಅಂತ ಮರುನಾಮಕರಣ ಮಾಡಲಾಗಿದೆ. ನೆಕ್ಸ್ಟ್ ಪತ್ಲಾಪಾನಿ ರೈಲ್ವೆ ನಿಲ್ದಾಣವನ್ನು ತಾಂತ್ಯಾಭೀಲ್ ರೈಲ್ವೆ ನಿಲ್ದಾಣ ಅಂತ ಮರುನಾಮಕರಣ ಮಾಡಿದ್ದಾರೆ. ನೆಕ್ಸ್ಟ್ ಕೇವಾಡಿಯಾ ರೈಲ್ವೆ ನಿಲ್ದಾಣವನ್ನು ಏಕತಾ ನಗರ್ ರೈಲ್ವೆ ನಿಲ್ದಾಣ ಅಂತ ಮರುನಾಮಕರಣ ಮಾಡಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೋಡ್ರಿ, ಯಾವ ಬಣ್ಣದ ನಂಬರ್ ಪ್ಲೇಟನ್ನು ನಾವು ಯಾರಿಗೆ ಬಳಸ್ತೀವಿ, ತುಂಬ ಇಂಪಾರ್ಟೆಂಟ್. ಓಕೆ, ಇದು ನೋಡ್ರಿ, ಯೆಲ್ಲೋ ಬೋರ್ಡ್ ಬ್ಲ್ಯಾಕ್ ಕಲರ್ ನಂಬರ್ ಯಾವ ವೆಹಿಕಲ್ಗೆ, ವಾಣಿಜ್ಯ ವಾಹನಗಳಿಗೆ, ಕಮರ್ಷಿಯಲ್ ವೆಹಿಕಲ್ಗೆ ಬಳಸುವಂತಹ ನಂಬರ್ ಪ್ಲೇಟ್ ಯಾವುದು, ಯೆಲ್ಲೋ ಪ್ಲೇಟ್ ಮೇಲೆ ಬ್ಲ್ಯಾಕ್ ಅಕ್ಷರ ಇದ್ದರೆ ಅದು ಕಮರ್ಷಿಯಲ್, ವಾಣಿಜ್ಯ ವಾಹನಗಳು. ನೆಕ್ಸ್ಟ್ ಗ್ರೀನ್ ಬೋರ್ಡ್ ವೈಟ್ ನಂಬರ್, ಗ್ರೀನ್ ಬೋರ್ಡ್ ಮೇಲೆ ವೈಟ್ ನಂಬರ್ ಇದ್ದರೆ ಅದು ಎಲೆಕ್ಟ್ರಿಕ್ ವೆಹಿಕಲ್, ಅಂದರೆ ಯಾವುದು, ವಿದ್ಯುತ್ ಎಲೆಕ್ಟ್ರಿಕಲ್ ವೆಹಿಕಲ್ ರೀ, ಚಾರ್ಜ್ ಮಾಡುವಂಥ ವೆಹಿಕಲ್ಸ್. ನೆಕ್ಸ್ಟ್ ಬ್ಲೂ ಬೋರ್ಡ್ ವೈಟ್ ನೇಮ್ ಯಾವುದು, ಎಂಬಸಿ ವೆಹಿಕಲ್ಸ್, ರಾಯಭಾರಿಗಳ ವಾಹನಗಳು. ನೆಕ್ಸ್ಟ್ ಬ್ಲ್ಯಾಕ್ ಬೋರ್ಡ್ ಯೆಲ್ಲೋ ನಂಬರ್, ಇದು ರೆಂಟಲ್ ವೆಹಿಕಲ್ಸ್, ಬಾಡಿಗೆ ನಾವು ತಗುವಂತಹ, ಬಾಡಿಗೆ ಯೂಸ್ ಮಾಡುವಂತಹ ವೆಹಿಕಲ್ಸ್ಗಳ ಮೇಲೆ ಬ್ಲ್ಯಾಕ್ ಬೋರ್ಡ್ ಯೆಲ್ಲೋ ಕಲರ್ನ ಅಕ್ಷರದಿಂದ ಬರ್ತಿರ್ತಾರೆ. ನೆಕ್ಸ್ಟ್ ನೋಡ್ರಿ, ಇದು ಗ್ರೀನ್ ಮತ್ತು ನಂಬರ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ವೈಟ್ ಗ್ರೀನ್ ಬೋರ್ಡ್ ಆ್ಯಂಡ್ ವೈಟ್ ನಂಬರ್ ಬರೆದಿರ್ತಾರೆ. ಇದು ಮಿಲಿಟರಿ ವೆಹಿಕಲ್ಸ್, ರಕ್ಷಣೆಗಾಗಿ ಬಳಸುವಂತಹ ವಾಹನಗಳ ಮೇಲೆ ಈ ರೀತಿ ನಂಬರ್ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, ರೆಡ್ ಬೋರ್ಡ್ ನಮ್ಮದು ರಾಷ್ಟ್ರೀಯ ಲಾಂಛನ, 4 ಮುಖಗಳ ಸಿಂಹ, ಈ ನಂಬರ್ ಇರೋದಿಲ್ಲ. ಇದನ್ನು ಯಾರು ಯೂಸ್ ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರು ಯೂಸ್ ಮಾಡುವಂತಹ ನಂಬರ್. ನೆಕ್ಸ್ಟ್ ನಮ್ಮದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ, ವೈಟ್ ಪ್ಲೇಟ್ ಆ್ಯಂಡ್ ಬ್ಲ್ಯಾಕ್ ಕಲರ್ ನಂಬರ್ ಇರುವಂತಹ ಪರ್ಸ್ನಲ್ ವೆಹಿಕಲ್ಸ್. ರಿಪೀಟ್ ನೋಡ್ಕೊಳ್ರಿ. ಓಕೆ, ನೆಕ್ಸ್ಟ್ 7 ಸಿಸ್ಟರ್ ಸ್ಟೇಟ್ಸ್ ಆಫ್ ಇಂಡಿಯಾ ವಿತ್ ಕ್ಯಾಪಿಟಲ್ಸ್, ತುಂಬ ಇಂಪಾರ್ಟೆಂಟ್. 7 ಸಿಸ್ಟರ್ ಅಂದರೆ ಸಪ್ತ ಸಹೋದರಿಗಳ ರಾಜ್ಯಗಳು, ಸಪ್ತ ಸಹೋದರಿ ರಾಜ್ಯಗಳು ಮತ್ತು ಅವುಗಳ ರಾಜಧಾನಿ. 7 ಸಿಸ್ಟರ್ ಸ್ಟೇಟ್ಸ್ ಆಫ್ ಇಂಡಿಯಾ ತುಂಬ ಇಂಪಾರ್ಟೆಂಟ್ಸ್. ಮ್ಯಾಕ್ಸಿಮಮ್ ಟೈಮ್ ಕೇಳುವಂಥ ಕ್ವಶನ್ಸ್, ಯಾಕಂದರೆ ನಮ್ಮ ದೇಶದಲ್ಲಿ 28 ರಾಜ್ಯಗಳು ಆ್ಯಂಡ್ 8 ಯೂನಿಯನ್ ಟೆರಿಟರಿಗಳಿದೆ. ಮ್ಯಾಕ್ಸಿಮಮ್ ಎಲ್ಲವನ್ನು ನಾವು ನೆನಪಿಟ್ಕೋತೀವಿ, ಅವುಗಳ ರಾಜಧಾನಿ ನೆನಪಿಟ್ಕೋತೀವಿ. ಆದರೆ 7 ಸಿಸ್ಟರ್ಸ್ ಈಶಾನ್ಯ ರಾಜ್ಯಗಳು ಕೂಡ ಅಂತ ಕರಿತೀವಿ. 7 ಸಿಸ್ಟರ್ ರಾಜ್ಯಗಳನ್ನು ಈಶಾನ್ಯ ರಾಜ್ಯಗಳು. ಈಶಾನ್ಯ ರಾಜ್ಯಗಳು ಮತ್ತು ಅವುಗಳ ರಾಜಧಾನಿ. ಓಕೆ, ಮೋಸ್ಟ್ ಆಫ್ ದಿ ಟೈಮ್ ರಿಪೀಟೆಡ್ ಆದ ಕ್ವಶನ್ ಯಾವುದಂದರೆ, ಸಿಕ್ಕಿಂ ರಾಜ್ಯವು ಈಶಾನ್ಯ ರಾಜ್ಯಗಳ ವಲಯದಲ್ಲಿ ಬರುತ್ತೋ? ಈಶಾನ್ಯದಲ್ಲಿ ಇದೆ, ಬಟ್ 7 ಸಿಸ್ಟರ್ ಸಪ್ತ ಸಹೋದರಿಗಳ ರಾಜ್ಯದಲ್ಲಿ ಅದನ್ನು ಇನ್ಕ್ಲೂಡ್ ಮಾಡೋದಿಲ್ಲ. ಯಾವ ರಾಜ್ಯವನ್ನು? ಸಿಕ್ಕಿಂ ರಾಜ್ಯ, ನೆನಪಿರಲಿ. ಓಕೆ, ಅತಿ ಕಡಿಮೆ ಜನರು ವಾಸಿಸುವಂತಹ ರಾಜ್ಯ ಸಿಕ್ಕಿಂ ಮತ್ತು ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿದ ರಾಜ್ಯ ಯಾವುದೆಂದರೆ ಅರುಣಾಚಲ್ ಪ್ರದೇಶ. ಅರುಣಾಚಲ್ ಪ್ರದೇಶವನ್ನು ನಾವು ಎಲ್ಲಿದೆ, ಅರುಣಾಚಲ್ ಪ್ರದೇಶ್ ಸಪ್ತ ಸಹೋದರಿಗಳ ರಾಜ್ಯ ಅಂತ ಕೂಡ ಕರಿತೀವಿ. ಓಕೆ, ನೋಡ್ತಾ ಹೋಗೋಣ ಈಗ ಒಂದೊಂದಾಗಿ. ಫಸ್ಟ್ ಆಸಾಮ್ ನೋಡ್ರಿ, ಗ್ರೀನ್ ಕಲರ್ ಎಷ್ಟು ದೊಡ್ಡದಿದೆ. ಓಕೆ, ಆಸಾಮ್ನ ರಾಜಧಾನಿ ದಿಸ್ಪುರ್, ನೆನಪಿರಲಿ ಒಂದು. ನೆಕ್ಸ್ಟ್ ಅರುಣಾಚಲ್ ಪ್ರದೇಶ್, ಬ್ಲೂ ಕಲರ್, ಅದರ ರಾಜಧಾನಿ ಈಟಾನಗರ್. ನೆಕ್ಸ್ಟ್ ನಾಗಾಲ್ಯಾಂಡ್, ಬ್ರೌನ್ ಕಲರ್, ಅದರ ರಾಜಧಾನಿ ಕೋಹಿಮಾ. ನೆಕ್ಸ್ಟ್ ಸ್ಕೈ ಬ್ಲೂ, ರಾಜ್ಯದ ಹೆಸರು ಮಣಿಪುರದ ರಾಜಧಾನಿ ಇಂಫಾಲ್. ನೆಕ್ಸ್ಟ್ ರೆಡ್ ಕಲರ್ ಯಾವುದು, ರಾಜ್ಯ ಮಿಜೋರಾಂ, ಅದರ ರಾಜಧಾನಿ ಐಜ್ವಾಲ್. ನೆಕ್ಸ್ಟ್ ಇದೆಷ್ಟು, 4 ಆಯಿತು, 5,
ಆರನೆಯ ರಾಜ್ಯ ತ್ರಿಪುರ, ಅದರ ರಾಜಧಾನಿ ಅಗರ್ತಲಾ. ನೋಡ್ರಿ ಈ ಕಲರ್ ಎಲ್ಲೋ ಆ್ಯಂಡ್ ಸ್ವಲ್ಪ ಬೇರೆ ಕಲರ್ ಮಿಕ್ಸ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಪರ್ಪಲ್ ಕಲರಲ್ಲಿ ಮೇಘಾಲಯ, ಅದರ ರಾಜಧಾನಿ ಶಿಲ್ಲಾಂಗ್. ಮೌಸಿನ್ ರಾಮ್, ಜಗತ್ತಿನಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಸ್ಥಳ ಮೌಸಿನ್ ರಾಮನ್ನು ನಾವು ಮೇಘಾಲಯದಲ್ಲಿ ನೋಡ್ತೀವಿ. ಓಕೆ, ಯಾವುದು ಐ ರಿಪೀಟ್ ಒನ್ಸ್, ಆಸಾಮರ ರಾಜಧಾನಿ ದಿಸ್ಪುರ್. ಅರುಣಾಚಲ್ ಪ್ರದೇಶದ ರಾಜಧಾನಿ ಇಟಾನಗರ್. ನೆಕ್ಸ್ಟ್ ನಾಗಾಲ್ಯಾಂಡ್ ರಾಜಧಾನಿ ಕೋಹಿಮಾ. ನೆಕ್ಸ್ಟ್ ಮಣಿಪುರ್ ರಾಜಧಾನಿ ಇಂಫಾಲ್. ನೆಕ್ಸ್ಟ್ ಮಿಜೋರಾಂ ರಾಜಧಾನಿ ಐಜ್ವಾಲ್. ನೆಕ್ಸ್ಟ್ ತ್ರಿಪುರ ರಾಜಧಾನಿ ಅಗರ್ತಲಾ. ಮೇಘಾಲಯದ ರಾಜಧಾನಿ ಶಿಲ್ಲಾಂಗ್. ಸಿಕ್ಕಿಂ ಸಪ್ತ ಸಹೋದರಿಗಳ ರಾಜ್ಯದಲ್ಲಿ ಬರುವುದಿಲ್ಲ, ನೆನಪಿರಲಿ, ಇಷ್ಟು ಸಾಕು. ನೆಕ್ಸ್ಟ್ ಪ್ರಮುಖ ಪಾಸ್ಗಳು ಮತ್ತು ರಾಜ್ಯಗಳು. ಯಾವ ಪಾಸ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಈ ಟೇಬಲ್ ಹೇಳುತ್ತೆ. ನೋಡ್ರಿ, ಫಸ್ಟ್ ಒನ್ ಶಿಲಾಪಾಸ್ ಇದು ಹಿಮಾಚಲ ಪ್ರದೇಶದಲ್ಲಿ ಕಾಣುವಂತಹ ಪಾಸ್. ನೆಕ್ಸ್ಟ್ ನಾಥುಲಾ ಪಾಸ್, ಇದು ಸಿಕ್ಕಿಂ ರಾಜ್ಯದಲ್ಲಿ. ಅಂತ ನೆನಪಿಕೊಡ್ರಿ, ನಾಥುಲಾ ಪಾಸ್ ಸಿಕ್ಕಿಂ ರಾಜ್ಯದಲ್ಲಿ. ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇವೆಲ್ಲ, ಅದಕ್ಕೆ ಸ್ವಲ್ಪ ನೆನಪಿಟ್ಕೊಳ್ರಿ ಮೈ ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್ ಲಿಪುಲೇಖ್ ಪಾಸ್, ಇದನ್ನು ನಾವು ಉತ್ತರಾಖಂಡ್ ರಾಜ್ಯದಲ್ಲಿ ನೋಡ್ತೀವಿ. ನೆಕ್ಸ್ಟ್ ಕಾಲಾಪಾನಿ ಕಣಿವೆಯನ್ನು ನಾವು ಉತ್ತರಾಖಂಡ್ ರಾಜ್ಯದಲ್ಲಿ ನೋಡ್ತೀವಿ. ನೆಕ್ಸ್ಟ್ ಜಿಲೆಪ್ಲಾ ಪಾಸ್, ಇದನ್ನು ಕೂಡ ಸಿಕ್ಕಿಮಲ್ಲಿ ನೋಡ್ತೀವಿ. ನೆಕ್ಸ್ಟ್ ರೋಹಾಂಗ್ ಪಾಸ್, ಇದನ್ನು ಹಿಮಾಚಲ ಪ್ರದೇಶದಲ್ಲಿ ನೋಡ್ತೀವಿ. ನೆಕ್ಸ್ಟ್ ಬರ್ಹಾ ಪಾಸ್, ಇದನ್ನು ಹಿಮಾಚಲ ಪ್ರದೇಶದಲ್ಲಿ ನೋಡ್ತೀವಿ. ನೆಕ್ಸ್ಟ್ ದೀಪುಲಾ ಪಾಸ್, ಅರುಣಾಚಲ್ ಪ್ರದೇಶದಲ್ಲಿ ನೋಡ್ತೀವಿ. ನೆಕ್ಸ್ಟ್ ಲಿಕಾಪಾನಿ ಪಾಸ್, ಅರುಣಾಚಲ್ ಪ್ರದೇಶದಲ್ಲಿ. ನೆಕ್ಸ್ಟ್ ಪಾಂಪ್ಸನ್ ಪಾಸ್, ಅರುಣಾಚಲ್ ಪ್ರದೇಶದಲ್ಲಿ. ಪಾಸ್ ಅಂದರೆ ಒಂದು ಜಾಗ ನೋಡ್ರಿ, ಗುಡ್ಡ ಬೆಟ್ಟಗಳಲ್ಲಿ ರೋಡ್ ಮಾಡಿರುವಂಥ ಜಾಗವನ್ನು ನಾವು ಪಾಸ್ ಅಂತ ಕರಿತೀವಿ. ಇಲ್ಲಿ ಒಂದು ಸೈಡ್ ಪಾಸ್ಗಳು, ಇನ್ನೊಂದು ಸೈಡ್ ಯಾವ ಪಾಸ್ ಯಾವ ರಾಜ್ಯದಲ್ಲಿ ನೋಡ್ತೀವಂತ ಈ ಸ್ಲೈಡ್ ಇಂಡಿಕೇಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಇಸ್ರೋ ಬಗ್ಗೆ ಸ್ವಲ್ಪ ಗೊತ್ತಿರಲಿ, ತುಂಬ ಇಂಪಾರ್ಟೆಂಟ್. ಇಸ್ರೋನ ಫುಲ್ ಫಾರ್ಮ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ಸ್. ಓಕೆ, ಅದರ ಬಗ್ಗೆ ಮಾಹಿತಿ ಏನಕ್ಕೆಂದರೆ 2023 ವರ್ಷ ನಾವು ಯಾರಿಗಾದರೂ ಡೆಡಿಕೇಟ್ ಮಾಡಬೇಕಂತ ನಮಗನ್ಸಿದ್ರೆ ನಮ್ಮ ಮೊದಲನೇ ಆಪ್ಷನ್ ಇರುತ್ತೆ ಇಸ್ರೋ. ಏನಕ್ಕೆಂದರೆ ಇಡೀ ಜಗತ್ತು ಭಾರತದ ಕಡೆಗೆ ತಿರುಗುವಂತೆ ಮಾಡಿದಂತಹ ಸಾಧನೆ, ಕೀರ್ತಿ ಇಸ್ರೋಗೆ ಸಲ್ಲುತ್ತದೆ. ಚಂದ್ರಯಾನ 3ನ ಯಶಸ್ವಿಗೆ ಕಾರಣವಾದಂಥ ಸಂಸ್ಥೆ ಇಸ್ರೋ. ಚಂದ್ರನ ದಕ್ಷಿಣ ಧ್ರುವದ ಮೇಲೆ ನೌಕೆಯನ್ನು ಇಳಿಸಿದಂತಹ ಜಗತ್ತಿನ ಮೊದಲ ದೇಶ ಭಾರತ. ಅದರ ಫುಲ್ ಶ್ರೇಯಸ್ಸು ಯಾರಿಗೆ ಸಲ್ಲಬೇಕಂದ್ರೆ ಇಸ್ರೋಗೆ. ಯಾವುದು? ಭಾರತೀಯ ಬಾಹ್ಯಾಕಾಶ ಸಂಸ್ಥೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಗ್ಲ್ಯಾನ್ಸ್ ಆಗಿ ಹೇಳ್ತೀನಿ ನೋಡ್ರಿ. ಸ್ಥಾಪನೆ, ದ ಫೌಂಡೇಶನ್ 15 ಆಗಸ್ಟ್ 1969, 15 ಆಗಸ್ಟ್ 1969ರಲ್ಲಿ ಸ್ಥಾಪನೆಯಾಯಿತು. ಇದರ ಕೇಂದ್ರ ಕಚೇರಿಯಲ್ಲಿದೆ ಅಂದರೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ. ನೆಕ್ಸ್ಟ್ ಇದರ ಸಂಸ್ಥಾಪಕ ಅಧ್ಯಕ್ಷರು ಯಾರಂದರೆ ವಿಕ್ರಮ್ ಸಾರಾಭಾಯಿ. ಸಂಸ್ಥಾಪಕ ಅಧ್ಯಕ್ಷರು ಸ್ಥಾಪನೆಯಾದಾಗ ಯಾರು ಅಧ್ಯಕ್ಷರಿದ್ದರೆ ಅಂದರೆ ವಿಕ್ರಮ್ ಸಾರಾಭಾಯಿ. ಇಸ್ರೋ ಸ್ಥಾಪನೆಗೆ ಕಾರಣ ಆದಂಥ ವ್ಯಕ್ತಿ ಕೂಡ ವಿಕ್ರಮ್ ಸಾರಾಭಾಯಿ. ನೆಕ್ಸ್ಟ್ ಇದರ ಪ್ರಸ್ತುತ ಅಧ್ಯಕ್ಷರು ಎಸ್ ಸೋಮನಾಥ ಅವರು ಪ್ರಸ್ತುತ ಅಧ್ಯಕ್ಷರಾಗಿ ಇಸ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕಂಟ್ರೋಲ್ ಸೆಂಟರ್, ಇದನ್ನು ಕಂಟ್ರೋಲ್ ಮಾಡೋರು ಯಾರು? ಕೇಂದ್ರ ಬಾಹ್ಯಾಕಾಶ ಇಲಾಖೆ ಸೆಂಟ್ರಲ್ ಏರೋಸ್ಪೇಸ್ ಡಿಪಾರ್ಟ್ಮೆಂಟ್ ಇದನ್ನು ಕಂಟ್ರೋಲ್ ಮಾಡುತ್ತೆ. ಇದು ಪ್ರಧಾನಮಂತ್ರಿಯವರ ನೇರ ನಿಯಂತ್ರಣೆಗೆ ಒಳಪಟ್ಟಿದ್ದಂತಹ ಸಂಸ್ಥೆ. ನೆಕ್ಸ್ಟ್ ನೋಡ್ರಿ, ಭಾರತದ ಮೊದಲ ಕೃತಕ ಉಪಗ್ರಹ ಉಡಾವಣೆ ಕೃತಕ ಉಪಗ್ರಹ ಯಾವುದೆಂದರೆ ಆರ್ಯಭಟ್ಟ. ಐ ರಿಪೀಟ್, ಭಾರತದ ಮೊದಲ ಕೃತಕ ಉಪಗ್ರಹ ಆರ್ಯಭಟ್ಟ. ಆ ಆರ್ಯಭಟ್ಟವನ್ನು ಎಲ್ಲಿ ಉಡಾವಣೆ ಮಾಡಿದ್ರಂದರೆ 19 ಏಪ್ರಿಲ್ 1984ರಲ್ಲಿ ರಷ್ಯಾದಲ್ಲಿ ಉಡಾವಣೆ ಮಾಡಿದರು. ಐ ರಿಪೀಟ್, ಆರ್ಯಭಟ್ ಉಡಾವಣೆ ಯಾವಾಗ? 19 ಏಪ್ರಿಲ್ 1984ರಲ್ಲಿ. ಎಲ್ಲಿ? ರಷ್ಯಾದ ಸಹಭಾಗಿತ್ವದಿಂದ. ನೆಕ್ಸ್ಟ್ ಭಾರತದ ಮೊದಲ ಸ್ವದೇಶಿ ರಾಕೆಟ್ ಬಳಸಿ ಉಡಾಯಿಸಿದ ಉಪಗ್ರಹ ಯಾವುದಂದರೆ ರೋಹಿಣಿ. ರಾಕೆಟೇ ನಮ್ಮದು, ಉಪಗ್ರಹ
ಸ್ವದೇಶಿ ರಾಕೆಟ್ ಅಂದರೆ ಭಾರತದಲ್ಲಿ ನಿರ್ಮಾಣವಾದಂತಹ ರಾಕೆಟ್ನಲ್ಲಿ ಉಡಾಯಿಸಿದ ಮೊದಲ ಕೃತಕ ಉಪಗ್ರಹ ಯಾವುದಂದರೆ ರೋಹಿಣಿ. ನೆಕ್ಸ್ಟ್, ರೋಹಿಣಿ ಉಪಗ್ರಹ ಉಡಾಯಿಸಿದ ನೌಕೆ ಹೆಸರು SLV, ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ 3. SLV ಫುಲ್ ಫಾರ್ಮ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. ನೆಕ್ಸ್ಟ್, ಭಾರತದ ಮೊದಲ ಗಗನಯಾನಿ ರಾಕೇಶ್ ಶರ್ಮಾ. ಭಾರತದ ಮೊದಲ ಗಗನಯಾನಿ ರಾಕೇಶ್ ಶರ್ಮಾ. ನೆಕ್ಸ್ಟ್, ಭಾರತದ ಮೊದಲ ಮಹಿಳಾ ಗಗನಯಾನಿ ಕಲ್ಪನಾ ಚಾವ್ಲಾ. ಆದರೆ ದುರಾದೃಷ್ಟ, ಬರುವಾಗ ಆ ರಾಕೆಟ್ ಬ್ಲಾಸ್ಟ್ ಆಗಿ ಮರಣ ಹೊಂದಿದಂತಹ ಮಹಿಳೆ. ಓಕೆ, ಭಾರತದ ಮೊದಲ ಗಗನಯಾತ್ರಿ ರಾಕೇಶ್ ಶರ್ಮಾ. ಭಾರತದ ಮೊದಲ ಮಹಿಳಾ ಗಗನಯಾತ್ರಿ ಕಲ್ಪನಾ ದಿ ಚಾವ್ಲಾ. ನೆಕ್ಸ್ಟ್, ಹವಾಮಾನಕ್ಕೆ ಸಂಬಂಧಿಸಿದಂತೆ ಭಾರತದ ಮೊದಲ ಉಪಗ್ರಹ ಯಾವುದಂದರೆ ಕಲ್ಪನಾ 1. ಅದನ್ನು ನಾವು ಮೆಟಾಸ್ಯಾಟ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್, ಮೆಟಾಸ್ಯಾಟ್ ಉಡಾವಣೆಗೊಂಡ ದಿನಾಂಕ ಯಾವುದಂದರೆ 12 ಸೆಪ್ಟೆಂಬರ್ 2002ರಲ್ಲಿ. ನೆಕ್ಸ್ಟ್, ಶಿಕ್ಷಣಕ್ಕಾಗಿ ಉಡಾಯಿಸಿದ ಮೊದಲ ಉಪಗ್ರಹ ಯಾವುದಂದರೆ GSAT-3. ಎಜುಕೇಷನ್ ಪರ್ಪಸ್ಗೋಸ್ಕರ ಉಡಾವಣೆ ಮಾಡಿದ ಮೊದಲ ಉಪಗ್ರಹ GSAT-3. ಅದನ್ನು ನಾವು ಎಜುಸ್ಯಾಟ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್, ಎಜುಸ್ಯಾಟ್ ಉಡಾವಣೆಗೊಂಡ ದಿನಾಂಕ ಯಾವುದಂದರೆ 20 ಸೆಪ್ಟೆಂಬರ್ 2004. ಓಕೆ, ಇಷ್ಟು ಗ್ಲಾನ್ಸ್ ಇಸ್ರೋ ಬಗ್ಗೆ ತುಂಬ ಇಂಪಾರ್ಟೆಂಟ್ ಅಂತ ಕ್ವಶನ್ಸ್ನ ಕೇಳ್ತಾ ಇದ್ದೀವಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತುಂಬ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಅದು ಇದರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ನೋಡ್ರಿ. ಓಕೆ, ನೆಕ್ಸ್ಟು, ಓಕೆ, ಇಲ್ಲಿವರೆಗೂ ನಾನು ಮ್ಯಾಕ್ಸಿಮಮ್ ಸ್ಲೈಡ್ಸ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿ ಬೇರೆ ಬೇರೆ ವಿಷಯಗಳನ್ನು ಒಂದೇ ವಿಡಿಯೋದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಟ್ರೈ ಮಾಡಿದ್ದೀನಿ. ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾದರೆ ಈ ನಮ್ಮ ವಿಡಿಯೋವನ್ನು ಮ್ಯಾಕ್ಸಿಮಮ್ ಶೇರ್ ಮಾಡಿರಿ. ಯಾರು ಮೊದಲ ಬಾರಿಗೆ ನಮ್ಮ ಈ ಚಾನಲ್ಗೆ ವಿಸಿಟ್ ಮಾಡಿದ್ರಿ ಅವರು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳುತ್ತಾ ಇಲ್ಲಿವರೆಗೂ ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.